ನಾನು ಹೈದರಾಬಾದ್ ಬಗ್ಗೆ ಅವರು ಚರ್ಚೆ ಮಾಡಿದ್ರು. ನಾನೀಗ ಚರ್ಚೆ ಈಗ ಐ ಡೋಂಟ್ ವಾಂಟ್ ಟು ಅವ್ರಿಗೆ ಪೊಲೀಸ್ ಲೆಗ್ ಒಂದು ಸ್ಮಾಲ್ ರಿಪೋರ್ಟ್ ಮೊನ್ನೆ ಬಂತು. ಹೈದರಾಬಾದ್ ಬಗ್ಗೆ ಮಾಡಿದ್ರು. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಹೈದರಾಬಾದ್. ಐ ಡೋಂಟ್ ವಾಂಟ್ ಇವತ್ತೇನೋ ಯಾವುದೋ 2 ಪೇಪರಲ್ಲಿ ಏನೋ ಇದೆ. ಬಟ್ ಸ್ಟಿಲ್ ಅಫ್ಕೋರ್ಸ್ ಇಲ್ಲಿ ನೋಡಿ, ಮಿಂಟಲ್ಲಿ ಒಂದು ಹೊಸ ಒಂದು ಸರ್ವೆ ಬಂದಿದೆ. ಗ್ಲೋಬಲ್ ಟೆಕ್ ಮಾರ್ಕೆಟ್ ಟಾಪ್ ಟ್ಯಾಲೆಂಟ್ ಅಂತೇಳಿ ಕೊಲಿಯರ್ಸ್ ಅವರು ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್, ನ್ಯೂ ರ್ಯಾಂಕಿಂಗ್ ಪುಟ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ ಟಾಪ್ 10 ಸಿಟೀಸ್. ಅಶೋಕ್, ನ್ಯೂ ರ್ಯಾಂಕಿಂಗ್ ಪುಟ್ಸ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ಸ್ ಟಾಪ್ 10 ಟೆಕ್ಸ್ ಹಬ್. ನಮ್ಮ ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡ್, ಸೆಟಲೈಟ್ USL 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಟೈಮ್ಸ್ ಆಫ್ ಇಂಡಿಯಾಲು ಇದೆ. ಟೈಮ್ಸ್ ಆಫ್ ಇಂಡಿಯಾಲಿ ಬರೀ ನಮ್ಮಿಬ್ಬರಿಗೂ ಕಂಪೇರ್ ಮಾಡಿದ್ದಾರೆ. ಆದ್ರೆ ಇವತ್ತು ಬೇರೆ ಇದೆಯಲ್ಲ, ಇದು 26ಕ್ಕೋ 27ಕ್ಕೋ ಹೈದರಾಬಾದ್ ಅಲ್ಲಿ ಇದ್ದಾರೆ. ನಿಮಗೆ ಕೊಡ್ತೀನಿ. ಐ ವಿಲ್ ಗಿವ್ that. I will send that report to you. So Hyderabad is in 26th position. ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ನಮಗೂ ಹೈದರಾಬಾದ್ ಜೊತೆ ಕಂಪೇರ್ ಆಗೋದು ನಮ್ಗೇನು ಇಷ್ಟ ಇಲ್ಲ ಸರ್. ಈ ದೇಶದಲ್ಲಿ ನಮ್ದೇನ್ ರಿಕ್ವೆಸ್ಟ್ ಗೊತ್ತೆ ಸರ್, ಭಾರತದಲ್ಲಿ ಬೆಂಗಳೂರಿಗೆ ಹೋಲಿಕೆ ಮಾಡುವಂತ ಯಾವ ನಗರನೂ ಇಲ್ಲ, ನಾನು ಒಪ್ಕೊಳ್ತೀನಿ ಸರ್. ಆದರೆ ಕೆಲವು ಸೌಕರ್ಯದಲ್ಲಿ, ಕೆಲವು ವ್ಯವಸ್ಥೆ, ಲಿವೇಬಲ್ ನಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಸರ್, ಕಾಸ್ಟ್ ಆಫ್ ಲಿವಿಂಗ್ ನೀವೇನೋ ತಗೊಂಡ್ರೆ ಪ್ರಾಕ್ಟಿಕಲಿ 50% ಕಾಸ್ಟ್ ಆಫ್ ಬೆಂಗಳೂರಿನಲ್ಲಿದೆ ಸರ್. 50% ನಮ್ಮ ಕಂಪೇರ್ ಮಾಡಿದಾಗ 50% ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಅಲ್ಲಿದೆ. ಕೆಲವು ಸೌಕರ್ಯಗಳಲ್ಲಿ ಅಲ್ಲಿ ಚೆನ್ನಾಗಿದೆ. ಬಟ್ ಆ ಕಾಸ್ಮೋಪಾಲಿಟನ್ ನೇಚರು ಅಥವಾ ನಮ್ಮ ಅಡ್ವಾನ್ಸ್ಮೆಂಟ್, ನಾವು ಟೆಕ್ನಾಲಜಿನಲ್ಲಿ ನಮ್ಮ ಟ್ಯಾಲೆಂಟ್ಗಳು, ನಮ್ಮಲ್ಲಿರುವಂಥ ಟ್ಯಾಲೆಂಟು ಈ ಭಾರತದಲ್ಲಿ ಇನ್ಯಾವ ಭಾಗದಲ್ಲೂ ಸಿಗೋಲ್ಲ. ಆ ರೀತಿ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಪ್ರಯತ್ನಗಳು ಏನಿದೆ ಸರ್ಕಾರದ್ದು, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಒಂದೇ ನಿಮಿಷ ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪಾತ್ರ ಬಹಳ ಕಮ್ಮಿನೇ ಸರ್. ಇದೆಲ್ಲ ಒಂದ್ ಕಡೆ ಏನೋ ಭೂಮಿ ಪುಣ್ಯನೋ, ನಾಡಪ್ರಭು ಕೆಂಪೇಗೌಡರು ಮಾಡಿರುವಂತ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದೃಷ್ಟ ಒಲ್ದು ಬಂದಿದೆ. ಆದರೆ ಸರ್ಕಾರ ಯಾವ ಮಟ್ಟದಲ್ಲಿ, ನೀವು ಹೇಳಿದಾಗ ಎಲ್ಲಾ ಸರ್ಕಾರನು ಹೇಳ್ಬೇಕು ಅಂದ್ರೆ ಬೆಂಗಳೂರಿನ ಎಲ್ಲಾ ಸರ್ಕಾರನು ಕಡೆಗಣಿಸಿರುವಂತದ್ದು ಇದೆ. ಎಲ್ಲಾ ಸರ್ಕಾರಗಳು ಅದು ಬಂದಾಗೆಲ್ಲಾನು ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಾಗಿದೆ. ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ, ಈ ಅವಧಿನಲ್ಲಿ, ಈ ಸದನದಲ್ಲೇನೆ ಹೆಚ್ಚು ಬೆಂಗಳೂರು ಚರ್ಚೆ ಬರ್ತಿರೋದು. ಇಲ್ಲದ್ರೆ ಸಾಮಾನ್ಯವಾಗಿ ಬೆಂಗಳೂರು ಚರ್ಚೆಗೆ ಬರಲ್ಲ. ಎಲ್ಲರೂ ಬೆಂಗಳೂರನ್ನ ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೊರತು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡೋಂಥದ್ದು ಆಗ್ತಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೀವಂತ ಪವರ್ಫುಲ್ ಇದ್ದೀರಾ, ನಿಮ್ಮ ಕೈನಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚಾಗೋದು ಬೇಡ, ನಿಮ್ಮ ಕಾಲದಲ್ಲಿ ಕಮ್ಮಿ ಆಗಲಿ ಅನ್ನೋದು ನಮ್ಮ ಒತ್ತಾಯ. ಗುಡ್ ಫೆಸಿಲಿಟೇಟರ್ ನಿಮ್ಮ